ಸಲಾರ್ ಸಿನಿಮಾ ಅಸಲಿ ಪ್ರಮೋಷನ್ ಇಲ್ದೇನೆ ಅದ್ ಯಾಕೆ ರಿಲೀಸ್ ಆಯ್ತು ಅಂತ ಹೇಳ್ತೀನಿ. ಅಂಡ್ ಈ ಸಲಾರ್ ರಿಲೀಸ್ ಆದಾಗ್ಲೇ ಈ ಧನ್ಕಿ ಸಿನಿಮಾ ರಿಲೀಸ್ ಯಾಕಾಯ್ತು? ಸಲಾರ್ ವರ್ಸಸ್ ಧನ್ಕಿ ಅಲ್ಲ, ಸಲಾರ್ ವರ್ಸಸ್ ಬಾಲಿವುಡ್ ಮಾಫಿಯಾ. ಹೀಗೆ ಯಾಕೆ ಅಂದೆ ಅಂತ ಹೇಳ್ತೀನಿ. ಈ ವಿಡಿಯೋನಲ್ಲೂ ಸ್ಕಿಪ್ ಮಾಡಿ ನೋಡಿ. ಈ ವಿಡಿಯೋ ಆಗೋಷ್ಟ್ರಲ್ಲಿ ನೀವು ಅನ್ನೋದೊಂದೇ. Wait. I need a drink. ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM Fact. ಈ ಸಲಾರ್ ಮೂವಿ ಬಜೆಟ್ ಬಂದು 400 crores. ಸೊ ಈ ಮೂವಿಗೋಸ್ಕರನೇ ವೈಟ್ ಮಾಡ್ತಿರೋಂತ ಫ್ಯಾನ್ಸ್ ಎಲ್ರಿಗೂ ಈ ಡೌಟ್ ಇರೋದು ಕಾಮನ್. ಅದೇನಂದ್ರೆ ಇಷ್ಟು ದೊಡ್ಡ ಮೂವಿ ರಿಲೀಸ್ ಆಗ್ತಿದೆ, ಅಷ್ಟೇ ಅಲ್ಲದೆ ಪ್ರಭಾಸ್ ಅವರ ಲಾಸ್ಟ್ 2 ಮೂವೀಸ್ ಸರಿಯಾಗಿ ರೀಚ್ ಆಗ್ಲಿಲ್ಲ. ಬಟ್ ಓಪನಿಂಗ್ ಡೇ ಕಲೆಕ್ಷನ್ಸ್ ಮಾತ್ರ ಸೂಪರ್. ಅಂದ್ರೆ ಒಂದ್ ಒಳ್ಳೆ ಸ್ಟಾರ್ಡಮ್ ಇದೆ. ಮತ್ತೆ ಇಂತಹ ಮೂವೀಸ್ಗೆ ಯಾವುದೇ ರೀತಿಯ ಪ್ರಮೋಷನ್ಸ್ ಇಲ್ದೇನೆ ಆ ಮೂವಿ ಟೀಮ್ ಯಾಕೆ ರಿಲೀಸ್ ಮಾಡುತ್ತೆ? ಇನ್ಫ್ಯಾಕ್ಟ್ ಡೈರೆಕ್ಟರ್ ರಾಜಮೌಳಿ ಅಂತೂ RRR ಮಾಡಿರೋ ಪ್ರಮೋಷನ್ಸ್ ಅಷ್ಟೋ ಇಷ್ಟೋ ಅಲ್ಲ. ಅವರ ಜೊತೆಗೆ NTR ಅಂಡ್ ರಾಮ್ ಚರಣ್ ಕೂಡ ತುಂಬಾನೇ ಕಷ್ಟಪಟ್ರು. ಬಟ್ ಈ ಮೂವಿಗೆ ಅಸಲಿ ಪ್ರೀ ರಿಲೀಸ್ ಈವೆಂಟೇ ಇಲ್ಲ. ಅಂಡ್ ಅದೇ ಸಮಯದಲ್ಲಿ ಇನ್ನೊಂದು ದೊಡ್ಡ ಮೂವಿ ಕೂಡ ರಿಲೀಸ್ ಆಯ್ತು, ಧನ್ಕಿ ಮೂವಿ. ಇನ್ನೀತ ಚಿಕ್ಕ ಹೀರೋ ಅಂತೂ ಅಲ್ವೇ ಅಲ್ಲ, ಬಾಲಿವುಡ್ ಕಾ ಬಾದ್ಶಾ. ಇನ್ನ ಇಂತಹ ಹೀರೋ ಮೇಲೆ ಕಾಂಪಿಟೇಷನ್ ಹೋಗುವಾಗ ಮಿನಿಮಮ್ ಪ್ರಮೋಷನ್ಸ್ ಇಲ್ದೇನೆ ಹೋಗೋದ್ರಿಂದ ತುಂಬಾ ಜನ ಫ್ಯಾನ್ಸ್ ಭಯ ಬೀಳ್ತಿದ್ದಾರೆ, ಅಂದ್ರೆ ಹರಿ ಆಗ್ತಿದಾರ ಅನ್ನೋದು ಬೆಟರ್. ನೀವೆಲ್ಲರೂ ಅನ್ಕೊಳ್ತಿರೋ ಹಾಗೆ ಈ ಸಲಾರ್ ಮೂವಿ ಯಾವುದೇ ಪ್ರಮೋಷನ್ಸ್ ಇಲ್ದೇನೆ ಬರ್ತಿಲ್ಲ. ಇನ್ಫ್ಯಾಕ್ಟ್ ಅದು ದೊಡ್ಡ ಪ್ರಮೋಷನ್ಸ್ ಇಂದಾನೆ ಬಂದಿದೆ. ಅಂದ್ರೆ ಅದು ಮೂವಿ ಟೀಮ್ ಅವ್ರು ಮಾಡ್ತಿಲ್ಲ, ಫ್ಯಾನ್ಸ್ ಅಂಡ್ ಆಡಿಯನ್ಸೇ ಮಾಡ್ತಿದ್ದಾರೆ. ಅರ್ಥ ಆಗ್ಲಿಲ್ವಾ? ನಿಮ್ಗೆ ಅರ್ಥ ಆಗೋ ರೀತಿ ಹೇಳ್ಬೇಕಂದ್ರೆ ಇವತ್ತಿಗೂ ಸಲಾರ್ ಮೂವಿ ಮೇಲೆ ಸರಿಸುಮಾರು ಕೆಲ ಲಕ್ಷ ಗಟ್ಟಲೆ ಮೀಮ್ಸ್ ಅಂಡ್ ಪೋಸ್ಟ್ಸ್ ಬಂದಿವೆ. ಕೇವಲ ಹ್ಯಾಶ್ಟ್ಯಾಗ್ ಸಲಾರ್ ಮೇಲೆನೆ 3 ಲಕ್ಷ ಗಟ್ಟಲೆ ಮೂವಿ ಪೋಸ್ಟ್ಸ್ ಇದಾವೆ. ಅಂಡ್ ಹ್ಯಾಶ್ಟ್ಯಾಗ್ ಸಲಾರ್ ಸಿಕಿಂದರ್ ಅನ್ನೋದ್ರ ಮೇಲೆ ಬರೋಬ್ಬರಿ 120,000ಕ್ಕೂ ಹೆಚ್ಚು ಪೋಸ್ಟ್ಸ್ ಇದಾವೆ. ಇನ್ನ ಫೇಸ್ಬುಕ್ ಅಂಡ್ ಟ್ವಿಟರ್ ಅಲ್ಲಂತೂ ಲೆಕ್ಕನೇ ಹಾಕ್ದಿರೋಷ್ಟಿದಾವೆ. ಅವೆಲ್ಲವೂ ಕೂಡ ಈ ಮೂವಿ ಪ್ರಮೋಷನ್ ಕೆಳಕ್ಕೆ ಬರ್ತವೆ. ಈ ಟೆಕ್ನಿಕ್ ಅನ್ನೋದು ಹಾಲಿವುಡ್ ನಲ್ಲಿ ತುಂಬಾ ಫೇಮಸ್. ಇದನ್ನೇ ಡಿಸ್ಟಿಂಕ್ಟಿವ್ ಪ್ರಾಡಕ್ಟ್ ಪ್ಲೇಸ್ಮೆಂಟ್ ಇಲ್ಲ ಗೆರಿಲ್ಲಾ ಮಾರ್ಕೆಟಿಂಗ್ ಅಂತಾನೂ ಅಂತಾರೆ. ಅಂಡ್ ಸಲಾರ್ ವರ್ಸಸ್ ಧನ್ಕಿ ಅಲ್ಲ, ಸಲಾರ್ ವರ್ಸಸ್ ಬಾಲಿವುಡ್ ಮಾಫಿಯಾ. ಯೂಶುವಲ್ ಆಗಿ ಬಾಲಿವುಡ್ ಮಾಫಿಯಾ ಅಂದ್ರೆ ಒಂದೇ, ಓನ್ಲಿ ಹೊಸದಾಗಿ ಬರೋಂತವ್ರನ್ನ ಬೆಳಿದೇ ಇರೋ ರೀತಿ ತುಳ್ದಾಕೋದಕ್ ನೋಡ್ತಿರ್ತಾರೆ. ಬಟ್ ಇವರ ಮೂವಿಯನ್ನ ಹಿಟ್ ಮಾಡೋದಕ್ಕೋಸ್ಕರ ಡೈರೆಕ್ಟರ್ ಪ್ರಶಾಂತ್ ನೀಲ್ ಅವರ ಈ ಸಲಾರ್ ಮೂವಿಯನ್ನ ತುಳ್ದಾಕೋದಕ್ ಪ್ಲಾನ್ ಹಾಕಿದ್ರು. ಅಸಲಿಗೆ ಈ ಟೈಪ್ ಆಫ್ ಪ್ಲಾನ್ ಅಂತೂ ನಾವು ಗೆಸ್ ಕೂಡ ಮಾಡಕ್ ಆಗಲ್ಲ. ಶಾರುಖ್ ಖಾನ್ ಬಾಲಿವುಡ್ ಗೆ ಸೇವಿಯರ್ ಅಂತ ಎಲ್ಲರೂ ಅನ್ಕೊಂಡಿದ್ರು. ಬಟ್ ಕೋವಿಡ್ ಆದ ನಂತರ ರಿಲೀಸ್ ಆದ ಭಾರಿ ಹೈಪ್ ಕೊಟ್ಟಂತ ಪಠಾನ್ ಮೂವಿ ಕಲೆಕ್ಷನ್ಸ್ ಫೇಕ್ ಕಲೆಕ್ಷನ್ಸ್ ಅಂತ. ಅಫ್ಕೋರ್ಸ್ ಪೇಪರ್ ಮೇಲೆ ಫೇಕ್ ಕಲೆಕ್ಷನ್ಸ್ ಹಾಕ್ಸೋದು ಕಾಮನ್. ಆದ್ರೆ ಬಾಲಿವುಡ್ ಅವರನ್ನ ಹೊಸದಾಗಿ ಯೋಚನೆ ಮಾಡಿ ಒಂದೊಳ್ಳೆ ಮೂವೀಸ್ ಮಾಡ್ರಪ್ಪ ಅಂದ್ರೆ ಫೇಕ್ ಕಲೆಕ್ಷನ್ಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಹೊಸದಾಗಿ ಯೋಚನೆ ಮಾಡಿ ಅವರ ಟಿಕೆಟ್ಸ್ ಅನ್ನ ಅವರೇ ಕೊಂಡ್ಕೊಂಡು ಕಲೆಕ್ಷನ್ ಜಾಸ್ತಿ ಮಾಡ್ತಿದೆ ನೋಡ್ರಿ ಅಂತ ನೋಡ್ಸ್ಕೊಳ್ತಿದ್ಯಂತೆ. ಸೊ ಇದು ವಿಷಯ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದೀರಾ ಅಂದ್ರೆ ಅಷ್ಟೋ ಇಷ್ಟೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಹಾಗೆ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಹಾಕಿ ಅಂಡ್ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್